ನನಗೆ ಅದೇ ಕೇಳಿದಾಗ ಆಶ್ಚರ್ಯ ಆಯ್ತು. 24 ಗಂಟೆಯಲ್ಲಿ ಒಂದು ಲ್ಯಾಂಡ್ಸ್ಕೇಪ್ನ ಮಾಡಬಹುದು, ಅದು 5 ಎಕರೆ. ಹೆಂಗೆ ಸಾಧ್ಯ ಆಯ್ತದು? ಅದೇ ಚಾಲೆಂಜ್ ನಮ್ಮಲ್ಲಿ ಇದೆ ಮೇಡಮ್. ನೀವು ಟೆಕ್ನಾಲಜಿ ನೋಡಿ, ಒಂದು ಅದ್ಭುತ ಟೆಕ್ನಾಲಜಿ ಏನಿದೆ ಪಾಶ್ಚಿಮಾತ್ಯ ದೇಶದಲ್ಲಿ, ಯುರೋಪ್ ತಗೊಳ್ಳಿ, ಚೈನಾ ತಗೊಳ್ಳಿ, ಅವ್ರ ಹತ್ರ ಟೆಕ್ನಾಲಜಿ, ಅವ್ರ ಹತ್ರ ಮಾಡುವಂಥ ಪಾಟ್ ಕಲ್ಚರ್, ಅವ್ರ ಹತ್ರ ಮಾಡುವಂಥ ಟ್ರಾನ್ಸ್ಪೋರ್ಟೇಷನ್, ನಾಟ್ ಓನ್ಲಿ ದ ಹೆಂಗೆ ಅನಿಸ್ತತೆ ಅಂದರೆ ನಾವು ಮತ್ತೆ ಅವರಿಂದ 50-100 ವರ್ಷ ಹಿಂದೆ ಇದ್ದೀವಿ. 50-100 ವರ್ಷ? ಹೌದು, 50 ವರ್ಷ ಅಂದರೆ ಅವ್ರದ್ದು ಟೆಕ್ನಾಲಜಿ, ಮಷಿನರಿ ಇದೆ ಅವ್ರ ಹತ್ರ. ಪ್ಯಾಕಿಂಗ್ ಅನ್ಬೋದು, ಟ್ರಾನ್ಸ್ಪೋರ್ಟೇಷನ್ ಅನ್ಬೋದು, ಆಮೇಲೆ ಈ ಫ್ರೆಶ್ ಆಗಿ ಪಾಟ್ ಪ್ಲಾಂಟನ್ನು ಹೇಗೆ ಕಳಿಸ್ಬೋದು ಅಂತಲೂ ಇರ್ಬೋದು. ಅದನ್ನೇ ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿಯಲ್ಲಿ 72 ಅವರ್ಸ್ ಬಿಫೋರ್ ಆಫ್ಟರ್ ನಾವು ನಮ್ಮ ಭಾರತ ದೇಶವನ್ನೇ ಬೇರೆ ದೇಶದವ್ರು ನೋಡ್ಬೋದು. ಈಗ ಮಿರಾಕಲ್ ಗಾರ್ಡನ್ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ನಾನು ಹೌದು ದುಬೈಗೆ ಹೋದಾಗ ನನಗೂ ಅದು ಹಾಗೆ ಅನ್ನಿಸ್ತು. ದುಬೈನ ಪ್ರತಿ ಸರ್ಕಲಲ್ಲಿ ನಾವು ಹೋಗ್ತೀವಿ ಅಂದರೆ ಅಲ್ಲಿ ಗಿಡಗಳನ್ನ ಬೆಳೆಸಿದ್ದಾರೆ. ಎನಿ ಸರ್ಕಲ್ ಇಫ್ ಯು ಗೋ ದುಬೈನಲ್ಲಿ, ಯಾವುದೋ ಟ್ರಾಫಿಕಲ್ಲಿ ಹೋಗಿ ನಿಂತಿರ್ತೀರಾ ಅಂತ ಹೇಳಿದ್ರೆ ಅಲ್ಲೇ ಒಂದು ಸಣ್ಣ ಗಿಡಗಳನ್ನ ಬೆಳೆಸಿರ್ತಾರೆ. ಆ್ಯಂಡ್ ಮಿರಾಕಲ್ ಗಾರ್ಡನ್ ಈಸ್ ರಿಯಲಿ ಅ ಮಿರಾಕಲ್, ಯಾಕಂದರೆ ಅದ್ಭುತವಾಗಿ ಮಾಡಿದ್ದಾರೆ. ನೀರಿಲ್ಲದೆ ಇರೋ ಜಾಗ, ವಾತಾವರಣ ವೈರುಧ್ಯ ಇರೋ ಜಾಗಗಳಲ್ಲೇ ಇವತ್ತು ಎಷ್ಟು ಚೆನ್ನಾಗಿ ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ. ಆ ಟೆಕ್ನಾಲಜಿಯನ್ನು ಭಾರತ ಯಾಕೆ ಆಪ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ? ಇಲ್ಲಿ ನಂದು ಪ್ರಶ್ನೆ ಇರೋದು ಅದೇ ಮೇಡಮ್. ಈಗ ನೋಡಿ, ನಾವು ಯಾವುದು ಡಿಪಾರ್ಟ್ಮೆಂಟಿಗೆ ಹೇಳಬಹುದು, ಈಗ ಅಲ್ಲಿ ದುಬೈಯಲ್ಲಿ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅಂತ ಅನ್ನೋದು ಇದೆಯಲ್ಲ ಮೇಡಮ್, ಆ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಯಾರು ಟ್ಯಾಲೆಂಟೆಡ್ ಇದ್ದಾರೆ, ಎಷ್ಟು ಕಂಟ್ರಿದವರು ಟ್ಯಾಲೆಂಟೆಡ್ ಇದ್ದವ್ರನ್ನ ಇನ್ವೈಟ್ ಮಾಡಿ ಸಸ್ಟೈನಬಿಲಿಟಿ, ಯುಟಿಲಿಟಿ, ಬ್ಯೂಟಿ ಆಫ್ ದ ಪ್ಲೇಸ್, ಟೂರಿಸಮನ್ನೇ ಅಟ್ರಾಕ್ಟ್ ಮಾಡಿದ್ದಾರೆ. ಅಂದರೆ ಟೆಕ್ನಾಲಜಿ ನೀವು ಅಂದಿರಾ ಮೇಡಮ್. ಈಗ ಸ್ಯಾಂಡಿನಲ್ಲಿ, ಉಸುಕಿನಲ್ಲಿ ಬೆಳೆಸಿ ಅವರು ಎಷ್ಟು ಯಾವ ಕಂಟ್ರಿನ ಅವರು ಅಲ್ಲಿಗೆ ತಂದಾರೆ ಅಂತ. ಇಟ್ ಈಸ್ ದ ವೆರಿ ಸಿಂಪಲ್ ಟೆಕ್ನಾಲಜಿ. ಸಾಯಿಲ್ಲೆಸ್ ಮೀಡಿಯಾ ಅಂದರೆ ಮಣ್ಣು ಇರಲಾರ್ದಂಥ ಇದನ್ನು ಹಾಕಿ ಆ ಪಿಟ್ ಮಾಸ್ ಅನ್ಬೋದು, ಕೊಕೋ ಪಿಟ್ ಅನ್ಬೋದು, ಬೇರೆ ಬೇರೆ ಮೀಡಿಯಾನ ಈ ಪ್ಲಾಂಟಿಗೆ ಏನು ಬೇಕು, ನಮಗೆ ಬಾಡಿಗೆ ಏನು ಆಹಾರ ಬೇಕು, ನ್ಯೂಟ್ರಿಯೆಂಟ್ ಬೇಕಲ್ಲ, ಹಾಗೆ ಪ್ಲಾಂಟಲ್ಲಿ ಕೂಡ ಬಂದಿದೆ. ಆ್ಯಂಡ್ ಅಫ್ಕೋರ್ಸ್ ಈಗ ಲ್ಯಾಂಡ್ಸ್ಕೇಪಿಂದ ಒಂಚೂರು ಈ ಕಡೆಗೆ ಹೋಗಿ ಕೃಷಿ ಭೂಮಿ ಅಂತ ಹೇಳಿದ್ರೆ ನಿಮಗೆ ಇಸ್ರೇಲ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಹೋಲ್ ವರ್ಲ್ಡ್. ಸೇಮ್ ಟೆಕ್ನಾಲಜಿ ಮೇಡಮ್. ಯುರೋಪಿಯನ್ ಅನ್ಬೋದು, ಚೈನೀಸ್ ಅನ್ಬೋದು, ಈಗ ಎಲ್ಲ ನೋಡಿ ಸಿಂಗಾಪುರ್, ಬೆಂಗಳೂರು ಅಂತ ಅಷ್ಟೇ ಇರೋದು. ಬಟ್ ದೇ ಆರ್ ದ ನೋಡಿ ಅಲ್ಲಿ ಅಟ್ರಾಕ್ಷನ್ ಪ್ಲೇಸ್ ಮಾಡಿದ್ದಾರೆ ಅವರು. ಅಲ್ಲಿ ಕಾಣೋದೇ ಗಿಡ, ಹೂವು, ಆರ್ಕಿಡ್ಸ್, ಈ ಹೆಲಿಕೋನಿಯಾಸ್, ಬೇರೆ ಬೇರೆ ಎಷ್ಟು ಅಲ್ಲಿ ಏರ್ಪೋರ್ಟಿಂದ ಇಳಿದಾಗನೇ ಅವರೆಲ್ಲ ಮಾಡಿದ್ದಾರೆ. ನಮ್ಮಲ್ಲಿ ಏನಂದರೆ ಟೆಕ್ನಿಕಲ್ ಪರ್ಸನ್ಸ್, ನಂದೇ ಅಂತ ಹೇಳಿದ್ರಲ್ಲ, ಟೆಕ್ನಿಕಲ್ ಪ್ರೊಫೆಷನಲಿಸಮ್ ಏನು ಬರುತ್ತಲ್ಲ ಮೇಡಮ್, ಆ ಪ್ರೊಫೆಷನಲ್ ಇಲ್ಲಿ ಬಂದ ಮೇಲೆ ಯಾರು ಟೆಕ್ನಾಲಜಿಯಲ್ಲಿ ಗಾರ್ಡನ್ ಪಾರ್ಕ್ ಮಾಡ್ತಾರೆ, ಸ್ಮಾಲ್ ಪ್ಲೇಸಲ್ಲಿ ಬಿಗ್ ಪ್ಲೇಸ್ ಅಂತಂದರೆ ಪ್ರೊಫೆಷನಲ್ಲೇ ನಾವೇ ಮಾಡ್ಬೋದು. ಇದರಲ್ಲಿ ನೋಡಿ ಗ್ರ್ಯಾಜುಯೇಟ್ ಎಲ್ಲ ಎಷ್ಟೋ ಜನ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್ ಎಲ್ಲ ಕಲ್ತವ್ರಿದ್ದಾರೆ. ಆಲ್ ಆರ್ ಡಿಪೆಂಡಿಂಗ್ ಆನ್ ದ ಗೌರ್ಮೆಂಟ್ ಜಾಬ್ಸ್. ನಮಗೆ ಪ್ರಾಕ್ಟಿಕಲ್ ಆಗಿ ಹೇಳಬೇಕಂದ್ರೆ ನಾವು ನಮ್ಮ ಯೂನಿವರ್ಸಿಟಿಯಲ್ಲಿ, ನಮ್ಮದು ಟೆಕ್ನಾಲಜಿ ಯೂನಿವರ್ಸಿಟೀಸ್ ಎಲ್ಲ ತುಂಬ ಇದೆ. ಇದರ ಬಗ್ಗೆ, ಗಾರ್ಡನಿಂಗ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಪ್ರತಿಯೊಬ್ಬರ ರೈತರ ಮಕ್ಕಳು ಬರ್ತಾರೆ. ಆ ರೈತರ ಮಕ್ಕಳು ಅದನ್ನು ಮುಂದೆ ಬರಬೇಕಾದ್ರೆ, ಇಸ್ರೇಲ್ ತಾವು ಹೇಳಿದ್ರಿ, ಇಸ್ರೇಲಲ್ಲಿ ಕೂಡ ಅವರು ಮಳೆಗಾಲದಲ್ಲಿ ಇರುವಂಥ ನೀರನ್ನು ಇದನ್ನು ಮಾಡಿ ಇರಿಗೇಷನ್ ಟೆಕ್ನಾಲಜಿ ಹೆಂಗೆ ಮಾಡ್ತಾರೆ, ಹಾಗೆ ಗಾರ್ಡನಲ್ಲಿ ಕೂಡ ನಾವು ಒಂದು ನೋಡಿ, ನಮ್ಮದೇ ನಾರ್ತ್ ಕರ್ನಾಟಕದಲ್ಲಿ ಇದ್ದಾಗ ಅದನ್ನು ಹೇಗೆ ಬಳಕೆ ಮಾಡಿಕೊಂಡು ಅದನ್ನು ಹೆಂಗೆ ಸೇಕರಣೆ ಮಾಡಿ ಅದನ್ನು ಡ್ರಿಪ್ ಇರಿಗೇಷನ್ ಅನ್ಬೋದು, ಆಮೇಲೆ ಬೇರೆ ಬೇರೆ ಟೆಕ್ನಾಲಜಿ ಬಂದು ಅದನ್ನು ಉಪಯೋಗ ಮಾಡಿದರೆ ನಮ್ಮ ಕರ್ನಾಟಕಕ್ಕಿಂತ ಇಡೀ ವಿಶ್ವದಲ್ಲೇ ನಮ್ಮ ಇಂಡಿಯಾ ಇಷ್ಟು ಒಳ್ಳೆ ಚಾಲೆಂಜಸ್ ಇದಾವೆ ಮೇಡಮ್, ಅಪಾರ್ಚುನಿಟೀಸ್ ಇದ್ದಾವೆ.